ಅವರು ಹೇಗೆ ಮ್ಯಾನ್ಯುಪುಲೇಷನ್ ಮಾಡ್ತಾರೆ. ಇಟ್ಸ್ ಜಸ್ಟ್ ಫೋಕಸ್ ಟುವರ್ಡ್ಸ್ ಫೀಮೇಲ್ ನಾರ್ಸಿಸಿಸಮ್. ಹೆಂಗಸರಲ್ಲಿ ಈ ಟಾಕ್ಸಿಕ್ ಬಿಹೇವಿಯರ್ ಹೇಗಿರುತ್ತೆ, ಅವ್ರು ಹೇಗೆ ವರ್ತಿಸ್ತಾರೆ, ಎಲ್ಲವನ್ನು ನಾನು ನಿಮಗೆ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ, ಬಿಕಾಸ್ ಈ ಗುಣಗಳು ಅವರಲ್ಲಿದೆ ಅಂದರೆ ಅಫ್ಕೋರ್ಸ್ ದೇ ಆರ್ ಹ್ಯಾವಿಂಗ್ ದ ಕ್ವಾಲಿಟಿ ಆಫ್ ನಾರ್ಸಿಸಿಸ್ಟ್ ಎನರ್ಜಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸೆಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕು. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ಈ ಒಂದು ಟಾಪಿಕ್ ಬಗ್ಗೆ ನೀವು ಸೆಪ್ರೇಟಾಗೇ ಮಾಡಿ ಅಂತ ಹೇಳಿದರು ಒಬ್ಬರು ವೀಕ್ಷಕರು, ಅದರಿಂದ ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇವ್ರು ಹೇಗೆ ಅಂದರೆ ತುಂಬಾ ಸುಳ್ಳು ಹೇಳೋದು, ಹೈಲೈಟೆಡ್ ಆಗಿರುವಂಥ ವಿಷಯಗಳನ್ನ ಫಸ್ಟ್ ಹೇಳಿಬಿಡ್ತೇನೆ. ಸುಳ್ಳು ಹೇಳ್ತಾರೆ, ಹಾಗೂ ಯಾವ ಟೈಮಲ್ಲಿ ಹೇಗಿರಬೇಕು ಅನ್ನುವಂಥ ಒಂದು ಚಾಲಾಕಿತನ ಇವರಲ್ಲಿರುತ್ತೆ. ಒಂದು ನೀವು ನಿಮ್ಮನ್ನು ನೀವೇ ಕ್ವೆಶ್ಚನ್ ಮಾಡ್ಕೋಬೇಕಾಗತ್ತೆ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಸೇಫ್ ಆಗಿದ್ದೀರಾ, ನಿಮಗೆ ಯಾವ ರೀತಿಯಾದ ಫೀಲಿಂಗ್ ಸಿಗ್ತಾ ಇದೆ ಈ ವ್ಯಕ್ತಿ ಜೊತೆ ಮಾತಾಡುವಾಗ, ಈ ವ್ಯಕ್ತಿ ಜೊತೆ ನೀವು ಇರುವಾಗ ನಿಮಗೆ ಅದು ಯಾವ ರೀತಿಯಾದ ಎನರ್ಜಿ ಫೀಲ್ ಆಗ್ತಾ ಇದೆ. ಇದನ್ನೆಲ್ಲ ಒಬ್ಸರ್ವ್ ಮಾಡಿದ್ರೆ ನಿಮ್ಗೆ ಎಷ್ಟೋ ವಿಷಯಗಳಿಗೆ ಉತ್ತರ ಸಿಗುತ್ತೆ. ಯಾಕಂದರೆ ನಾವು ಒಬ್ಬ ವ್ಯಕ್ತಿಯನ್ನು ಮೀಟ್ ಮಾಡ್ಕೊಂಡು ಬಂದಾಗ ಅಥವಾ ಆ ವ್ಯಕ್ತಿ ಜೊತೆ ನಾವು ಕಾಲವನ್ನು ಕಳೆದಾಗ ನಮಗೆ ಹೇಗೆ ಅನಿಸುತ್ತೆ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ನಮಗೆ ಖುಷಿಯಾಗಿ ಕೊಡ್ತಾ ಇದೆಯಾ, ನಮಗೆ ನೋವು ಕೊಡ್ತಾ ಇದೆಯಾ, ನಮಗೆ ನಮ್ಮ ಬಗ್ಗೆನೇ ಡೌಟ್ ಬರ್ತಾ ಇದೆಯಾ, ಅವ್ರು ಆ ರೀತಿಯಾಗಿ ನಮಗೇನಾದರೂ ಫೀಲಿಂಗ್ ಕೊಡ್ತಾ ಇದ್ದಾರಾ, ಇದನ್ನೆಲ್ಲ ಪರೀಕ್ಷೆ ಮಾಡಬೇಕಾಗತ್ತೆ. ಆರ್ ಯು ಹ್ಯಾಪಿ ಇನ್ ದಿಸ್ ರಿಲೇಷನ್ಶಿಪ್? ಆರ್ ಯು ಫೀಲಿಂಗ್ ಲವ್ಡ್ ಇನ್ ದಿಸ್ ರಿಲೇಷನ್ಶಿಪ್? ಆ ವ್ಯಕ್ತಿ ಜೊತೆ ಇದ್ದೀರಲ್ಲ, ಹೆಣ್ಣಿನ ಜೊತೆ ನೀವು ಇದ್ದೀರಾ ಅಂದಾಗ ಅವ್ರು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು. ಒಟ್ಟಿನಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಲವ್ ಇಸ್ ಅನ್ಕಂಡೀಷ್ನಲ್ ಅಂತ ಹೇಳ್ತೀವಿ. ಲವ್ ಅಂದ ತಕ್ಷಣ ಅದು ಬರೀ ಹಸ್ಬೆಂಡ್ ಆ್ಯಂಡ್ ವೈಫ್ ಲವ್ ಅಲ್ಲ. ಲವ್ ಅಂದರೆ ಇಟ್ ಈಸ್ ದ ಲೈಕ್ ಆ ತಂದೆ ತಾಯಿಯ ಪ್ರೀತಿ, ಅಣ್ಣ ಮತ್ತು ತಂಗಿಯ ಪ್ರೀತಿ. ಸೊ ಒಂದು ಹೆಣ್ಣು ಕೂಡ ಎಷ್ಟೋ ರೋಲ್ಸ್ನ ನಮ್ಮ ಲೈಫ್ನಲ್ಲಿ ಪ್ಲೇ ಮಾಡ್ತಾರೆ. ಸೊ ಇಂಥವರು ನಮಗೆ ಹೇಳಿದ್ನಲ್ಲ, ಒಬ್ಬ ತಾಯಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಇವ್ರ ಜೊತೆ ನೀವು ತುಂಬ ಟೈಮ್ ಸ್ಪೆಂಡ್ ಮಾಡುವಾಗ ಆರ್ ಯು ಫೀಲಿಂಗ್ ರೆಸ್ಪೆಕ್ಟೆಡ್, ಆರ್ ಯು ಫೀಲಿಂಗ್ ಲವ್ಡ್, ಈ ಥರ ಕ್ವೆಶನ್ ಫಸ್ಟ್ ನೀವು ಮಾಡ್ಕೋಬೇಕಾಗತ್ತೆ. ಆ ಕ್ವೆಶನಲ್ಲೇ ನಿಮ್ಗೊಂದು ಸ್ವಲ್ಪ ಕ್ಲಾರಿಫಿಕೇಷನ್ ಸಿಕ್ಕಿರುತ್ತೆ, ಈ ಒಂದು ರಿಲೇಷನ್ಶಿಪ್ ಬಗ್ಗೆ ನಿಮ್ಗೆ ಕ್ಲಾರಿಫಿಕೇಷನ್ ಸಿಕ್ಕಿರುತ್ತೆ. ಇವರು ಇಮೋಷ್ನಲ್ ಅಬ್ಯೂಸ್ ತುಂಬ ಮಾಡ್ತಾರೆ. ಇಮೋಷ್ನಲ್ ಅಬ್ಯೂಸ್ ಅಂದರೆ ಮಾನಸಿಕವಾಗಿ ನಿಮಗೆ ಟಾರ್ಚರ್ ಕೊಡುವಂಥ ಒಂದು ಅನುಭವವನ್ನು ಕೊಡ್ತಾ ಇರ್ತಾರೆ. ಆಗಾಗ ಅಂದರೆ ಓಕೆ, ಒಂದೊಂದು ಸಲ ಒಬ್ಬೊಬ್ಬರು ಮೂಡ್ ಹಂಗಿರುತ್ತೆ, ಅದಕ್ಕೆ ಹಂಗೆ ವರ್ತಿಸ್ತಾರೆ. ಆದರೆ ನಾನು ಹೇಳುವ ಎಲ್ಲ ವಿಷಯಗಳು ಇವರಲ್ಲಿದೆ ಅಂದಾಗಲೇ ಪ್ರಾಬ್ಲಮ್ ಅಂತ ನಾನು ಹೇಳೋದು. ಸೊ ನನಗಿದು ಈ ಥರ ಪ್ರಾಬ್ಲಮ್ ಇದೆ, ಈ ವ್ಯಕ್ತಿ ನಾರ್ಸಿಸಿಸ್ಟಿಕ್ ಅಂತ ಅಂದ್ಕೋಬೇಡಿ. ನಾನು ಹೇಳುವ ಎಲ್ಲ ಕ್ವಾಲಿಟೀಸು ಈ ವ್ಯಕ್ತಿಲಿದ್ದು ಅವರು ಪ್ರತಿದಿನವೂ ಹೀಗೆ ವರ್ತಿಸ್ತಾ ಇದ್ದಾರೆ ಅಂದರೆ ಅಫ್ಕೋರ್ಸ್ ದೇ ಹ್ಯಾವ್ ದ್ಯಾಟ್ ಪರ್ಸ್ನಾಲಿಟಿ ಸ್ಟೈಲ್ ಅಂತ ನೀವು ಪರಿಗಣಿಸ್ಬೋದು. ಈ ವಿಡಿಯೋ ನೋಡಿಕೊಂಡು ಒಬ್ಬರನ್ನ ನೀವು ಟಾರ್ಗೆಟ್ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇದೊಂದು ಇನ್ಫಾರ್ಮೇಷನ್ ಬೇಸಿಸ್ ಆಗಿದೆ. ನೀವು ಇಂಡಿವಿಜುವಲ್ ಆಗಿ ಬರಬೇಕಾಗತ್ತೆ, ಕೌನ್ಸಿಲಿಂಗ್ ಪಡೆದು ಒಂದು ಕ್ಲಾರಿಫಿಕೇಷನ್ ತೊಗೋಬೇಕಾಗತ್ತೆ. ಏಕೆಂದರೆ ಇಂಥದ್ದನ್ನ ನೋಡಿಬಿಟ್ಟು ನೀವೊಂದು ಡಿಸಿಷನ್ ತೊಗೊಳ್ಳೋದು ಒಳ್ಳೆಯದಲ್ಲ ಅಂತ ಕೂಡ ಹೇಳ್ತೀನಿ. ಬಟ್ ಎಸ್, ಇಟ್ ಈಸ್ ಅ ಗುಡ್ ಇನ್ಫಾರ್ಮೇಷನ್ ವಿಡಿಯೋ ಅಂತಲೂ ಹೇಳ್ತೀನಿ. ಸೊ ಈ ವ್ಯಕ್ತಿನ ನೀವು ಎಷ್ಟು ಸಲ ಫಾರ್ಗಿವ್ ಮಾಡ್ತಾ ಇದ್ದೀರಾ, ಎಷ್ಟು ಸಲ ಫಾರ್ಗಿವ್ ಮಾಡ್ತಾ ಇದ್ದೀರಿ? ಯಾಕಂದರೆ ಇತ್ತೀಚೆಗೆ ಒಂದು ಕೇಸ್ ಬಂದಿತ್ತು ನನ್ನ ಹತ್ರ. ಅವ್ರು ಏನು ಹೇಳಿದ್ರು ಅಂದರೆ, ಮ್ಯಾಮ್ ನನ್ನ ವೈಫ್ ತುಂಬ ಚೀಟ್ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾರೆ, ನನಗೇನು ಅನ್ನಿಸ್ತಾ ಇದೆ ಅಂದರೆ ಈಕೆ ಒಂದು ಅಫೇರ್ ಇಟ್ಕೊಂಡಿದ್ದಾಳೆ ಅಂತ ಅನ್ನಿಸ್ತಾ ಇದೆ, ನಾನು ಫಾರ್ಗಿವ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಒಂದು 9 ವರ್ಷದ ರಿಲೇಷನ್ಶಿಪ್ ಅಂತ ಹೇಳಿದ್ರು. ಹೌದು, ಫಾರ್ಗಿವ್ ಈಗ ಕ್ಷಮಿಸೋದಕ್ಕೂ ಅವ್ರು ಅರ್ಹರ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ನಾರ್ಸಿಸಿಸ್ಟಿಕ್ ರಿಲೇಷನ್ಶಿಪ್ನಲ್ಲಿ ಸ್ಪೆಷಲಿ ಹೆಣ್ಮಕ್ಳು ತುಂಬಾ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ, ಹಾಗೂ ಇನ್ನೊಬ್ಬ ವ್ಯಕ್ತಿ ಅದನ್ನು ಕ್ಷಮಿಸ್ತಾನೇ ಇರ್ತಾರೆ. ನೀವು ಎಷ್ಟು ಕ್ಷಮಿಸ್ತೀರಾ, ಎಷ್ಟು ಸಲ ಕ್ಷಮಿಸ್ತಾನೆ ಹೋದರೆ ಅದು ವೀಕ್ನೆಸ್ ಆಗೋಗುತ್ತೆ. ಸೊ ಆ ಒಂದು ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ಅಂದಾಗ ತುಂಬ ಪ್ರಾಬ್ಲಮ್ಯಾಟಿಕ್ ಆಗಿರುವಂಥ ಕೇಸ್ ನಾನು ಅದೇ ಹೇಳಿದ್ನಲ್ಲ, ಅವರು ಅಫೇರ್ ಇಟ್ಕೊಂಡಿದ್ರು, ಇಲ್ಲ ನಾನು ಅವ್ರನ್ನ ಸ್ವೀಕರಿಸ್ತೀನಿ ಅಂತ ಹಸ್ಬೆಂಡ್ ಹೇಳಿದ್ರು, ನಾನು ಫಾರ್ಗಿವ್ ಮಾಡ್ತೀನಿ. ಒಂದೊಂದು ಸಲ ತಪ್ಪಾಗುತ್ತೆ, ಯಾಕಾಗಲ್ಲ. ಆದರೆ ಆ ಕ್ಷಮೆಗೆ ಅವ್ರು ಅರ್ಹರಿದ್ದಾರಾ ಅಂತ ಫಸ್ಟ್ ಕ್ವೆಶ್ಚನ್ ಮಾಡ್ಕೋಬೇಕಾಗತ್ತೆ.
ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಆ್ಯಸ್ ಐ ಟೋಲ್ಡ್ ಅವ್ರು ನಿಮ್ಮನ್ನ ಗ್ರ್ಯಾಂಟೆಡಾಗಿ ತೊಗೊಂಡ್ಬಿಡ್ಬೋದು. ಅವ್ರು ಪದೇ ಪದೇ ಆ ತಪ್ಪುಗಳನ್ನ ಮಾಡ್ತಾ ಹೋಗ್ಬೋದು. ನಿಮಗೆ ಅದೊಂದು ಮೆಂಟಲ್ ಟಾರ್ಚರ್. ಅದಕ್ಕೆ ಹೇಳೋದ್ನಲ್ಲ, ದೇ ಗಿವ್ ಇಮೋಷ್ನಲ್ ಟಾರ್ಚರ್ ಟು ಯು. ನಿಮಗೆ ಕೆಲಸದಲ್ಲಿ ಗಮನ ಇರೋದಿಲ್ಲ, ತಪ್ಪುಗಳನ್ನ ಮಾಡ್ತಿರ್ತೀರಾ, ಸ್ಮಾಲ್ ಮಿಸ್ಟೇಕ್ಸ್ನ ಕೆಲಸದಲ್ಲಿ ಮಾಡ್ತಿರ್ತೀರಾ. ಏನು ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ನಿಮಗೆ ಗೊಂದಲ ಇರುತ್ತೆ. ನಿಮ್ಮ ಲೈಫ್ ಎಲ್ಲಿ ಹೋಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇರೋದಿಲ್ಲ. ಸೊ ಯು ವಿಲ್ ಬಿ ಲೈಕ್ ಲಾಸ್ಟ್ ಈ ಥರದೊಂದು ರಿಲೇಷನ್ಶಿಪ್ನಲ್ಲಿ. ಆರ್ ಯು ಫೀಲಿಂಗ್ ಲೋನ್ಲಿ? ಯೂಶ್ವಲಿ ನಾರ್ಸಿಸಿಸ್ಟಿಕ್ ಲೇಡೀಸ್ ಏನು ಮಾಡ್ತಾರೆ ಅಂದರೆ ನೀವು ಪ್ರೀತಿಸುವಂಥ ಜನರಿಂದ ದೂರ ಮಾಡ್ತಾರೆ. ಅವ್ರು ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಅವರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು. ಅವ್ರು ನಿಮ್ಮನ್ನ ಲೋನ್ಲಿಯಾಗೆ ಇಡೋಕ್ಕೆ ಟಾರ್ಗೆಟ್ ಮಾಡ್ತಾರೆ. ನೀನು ಅವ್ರನ್ನ ಸೇರಬೇಡ, ಅವ್ರನ್ನ ಮಾತಾಡಬೇಡ, ನೀನು ನನ್ನ ಜೊತೆನೇ ಇರಬೇಕು. ಸೊ ಅವ್ರ ಜೊತೆ ಇದ್ದಾಗಲೂ ಅವ್ರು ಚೆನ್ನಾಗಿರೋದಿಲ್ಲ, ಅಲ್ಲೂ ನಿಮಗೆ ನೋವು ಕೊಡ್ತಾ ಇರ್ತಾರೆ. ಸೊ ನೀವೇನು ಅಂದ್ಕೊಳ್ತೀರಾ ಅಂದರೆ ಇವ್ರನ್ನೆಲ್ಲ ಬಿಟ್ಟರೆ ಇವ್ರು ನನ್ನ ಜೊತೆ ಚೆನ್ನಾಗಿರ್ತಾರೆ ಅಂತ ನೀವು ಅದೆಲ್ಲ ಮಾಡ್ತೀರಾ. ಆದರೆ ಆನ್ ದ ಹೋಲ್ ಯು ವಿಲ್ ನಾಟ್ ಬಿ ಹ್ಯಾಪಿ. ಈ ವ್ಯಕ್ತಿ ಜೊತೆನೂ ನೀವು ಖುಷಿಯಾಗಿರೋದಿಲ್ಲ. ಯಾಕಂದರೆ ಅವರು ನಿಮ್ಮನ್ನು ಒಬ್ಬ ಲೋನ್ಲಿ ಸೋಲ್ ಮಾಡ್ತಾರೆ, ನಿಮ್ಮನ್ನು ಒಂಟಿ ಮಾಡಿಬಿಡ್ತಾರೆ. ಹಾಗೂ ನೀವು ತುಂಬ ಕ್ವೆಶ್ಚನ್ ಮಾಡ್ಕೊಳ್ತೀರಾ, ನಿಮ್ಮನ್ನು ನೀವೇ ತುಂಬ ಕ್ವೆಶ್ಚನ್ ಮಾಡ್ಕೊಳ್ತೀರಾ. ಈ ರಿಲೇಷನ್ಶಿಪ್ ನನಗೆ ಸರಿ ಇದೆಯಾ, ಇದು ಉತ್ತಮವಾಗಿದೆಯಾ, ಆ ಥರ ನಿಮಗೆ ಪದೇ ಪದೇ ಆ ಥರ ಒಂದು ಕ್ವೆಶ್ಚನ್ ಬರ್ತಾನೇ ಇರುತ್ತೆ ನಿಮ್ಮ ಮನಸ್ಸಿಗೆ. ಹಾಗೂ ನಿಮಗಿನ್ನೊಂದು ಅನುಭವ ಆಗುತ್ತೆ, ನಾನು ಯಾಕಾದರೂ ಮನೆಗೆ ಹೋಗಬೇಕು ಅನ್ನುವಂಥ ಅನುಭವ. ಕೆಲಸ ಆಗಿದ ತಕ್ಷಣ ನಾನು ಏನಕ್ಕಾದರೂ ಮನೆಗೆ ಹೋಗಬೇಕು, ಅವಳು ನಂಗೆ ಟಾರ್ಚರ್ ಕೊಡ್ತಾಳೆ, ಏನಾದರೂ ಒಂದು ಶುರು ಮಾಡ್ತಾಳೆ, ಕಿರಿಕಿರಿ ಶುರು ಮಾಡ್ತಾಳೆ, ಕಂಪ್ಲೇಂಟ್ ಮಾಡ್ತಾಳೆ. ಈ ಥರ ನಿಮ್ಗೆ ಆಗ್ತಾ ಇದೆಯಾ? ಅಯ್ಯೋ ಇವಳು ಏನಕ್ಕಾದರೂ ಕಾಲ್ ಮಾಡ್ತಾಳು. ಒಂದು ಸಲ ಆಗುತ್ತೆ, ಏನೋ ಒಂಚೂರು ಕೋಪ ಬರುತ್ತೆ, ಆವಾಗ ಒಂದು ಸಲ ಆಗುತ್ತೆ. ಆದರೆ ಪದೇ ಪದೇ ಆ ವ್ಯಕ್ತಿ ನೆನೆಸ್ಕೊಂಡ್ರೆ ನಿಮ್ಗೆ ಇರಿಟೇಟ್ ಆಗ್ತಾ ಇದೆ, ಆದರೂ ಬಿಟ್ಕೊಡೋಕ್ಕಾಗ್ತಾ ಇಲ್ಲ, ನೀವು ಅವ್ರ ಜೊತೆ ಇರಲೇಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಆಗಿದೆ ಅಂದರೆ, ದೆನ್ ದೀಸ್ ಆರ್ ದ ಸೈನ್ಸ್ ಆಫ್ ಟಾಕ್ಸಿಕ್ ರಿಲೇಷನ್ಶಿಪ್. ಬಿಕಾಸ್ ಒಬ್ಬರು ಕಾಲ್ ಮಾಡಿದಾಗ ನೀವು ಖುಷಿ ಪಡಬೇಕು, ಕಾಲ್ ಮಾಡಿದಾಗ ನಿಮಗೆ ಖುಷಿ ಸಿಗ್ತಾ ಇಲ್ಲ, ಅಥವಾ ಅವ್ರ ಮನೆಗೆ ಹೋಗೋಕ್ಕೆ ನಿಮಗೆ ಇಷ್ಟ ಆಗ್ತಾ ಇಲ್ಲ, ಡೈಲಿ ಬೇಸಿಸ್ನಲ್ಲಿ ನಿಮ್ಗೆ ಅದು ಇರಿಟೇಟ್ ಆಗ್ತಾ ಇದೆ ಅಂದರೆ ದಟ್ ಈಸ್ ನಾಟ್ ಅ ಸೈನ್. ಬಿಕಾಸ್ ಏನಾಗುತ್ತೆ ಅಂದರೆ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ನೆಮ್ಮದಿಗೋಸ್ಕರ ಮನೆ ಹುಡ್ಕೊಂಡು ಹೋಗ್ತೀವಿ ಅಲ್ವಾ. ನೆಮ್ಮದಿನೇ ಆ ಮನೇಲಿ ಇಲ್ಲ ಅಂದಾಗ ಏನಕ್ಕೆ ಇರಬೇಕು ಅಂತ ಅನ್ನಿಸ್ಬಿಡತ್ತೆ. ಸೊ ಇವರು ಹೈಲಿ ಮ್ಯಾನ್ಯುಪ್ಯುಲೇಟಿವ್ ಆಗಿರ್ತಾರೆ. ಈ ನಾರ್ಸಿಸಿಸ್ಟಿಕ್ ಫೀಮೇಲ್ ಹೆಣ್ಮಕ್ಳು ತುಂಬ ಸುಳ್ಳು ಹೇಳ್ತಾರೆ. ಹಾಗೂ ಅವ್ರ ಕೆಲಸ ಗೆಲ್ಲಬೇಕು ಅಂದರೆ ಅವ್ರು ಯಾವ ಎಕ್ಸ್ಟೆಂಟ್ಗೆ ಹೋಗೋಕ್ಕೂ ರೆಡಿ ಇರ್ತಾರೆ ಮತ್ತು ತುಂಬ ಅನ್ಫೇತ್ಫುಲ್ ಇರ್ತಾರೆ. ಇಂಥ ನಾರ್ಸಿಸಿಸ್ಟ್ಸ್ ಫೀಮೇಲ್ ಅಫೇರ್ ಕೂಡ ಇಟ್ಕೊಂಡಿರ್ತಾರೆ. ಹಸ್ಬೆಂಡ್ಗೆ ಮೋಸ ಮಾಡೋದು, ಸುಳ್ಳು ಹೇಳೋದು, ಇಂಥದ್ದನ್ನ ತುಂಬ ರೆಗ್ಯುಲರಾಗಿ ಮಾಡ್ತಿರ್ತಾರೆ. ಮಲ್ಟಿಪಲ್ ಅಫೇರ್ಸ್ ಕೂಡ ಇಟ್ಕೊಂಡಿರ್ತಾರೆ. ಇದನ್ನು ನಾನು ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ತೀನಿ. ಬಿಕಾಸ್ ಇಂಥ ಒಂದು ಫ್ಯಾಮಿಲಿ ಸಿಸ್ಟಮ್ನಲ್ಲಿ ಮಕ್ಕಳು ಕೂಡ ತುಂಬ ಒಂದು ಅಬ್ಯೂಸ್ಗೆ ಒಳಗಾಗಿರ್ತಾರೆ. ಏಕೆಂದರೆ ನೆಗ್ಲಿಜೆನ್ಸ್ ಒಳಗಾಗಿರ್ತಾರೆ. ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಟ್ಟಿರೋದಿಲ್ಲ ಇಂಥವರು. ಹಾಗೂ ಇವ್ರು ಕೇಳೋದೇ ಇಲ್ಲ, ಅವ್ರ ಮಾತು, ನನ್ನ ಮಾತು ನಡಿಬೇಕು ಅನ್ನೋದಿರುತ್ತೆ. ನೀವೇನಾದರೂ ಒಂದು ಅಡ್ವೈಸ್ ಕೊಡೋಕ್ಕೆ ಹೋದರೆ, ನೀವೇನಾದರೂ ಹೀಗೆ ಮಾಡು ಅಂತ ಹೇಳೋಕ್ಕೆ ಹೋದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ, ನಾನು ಮಾಡೋದಿಲ್ಲ, ಹೀಗೆಲ್ಲ ತುಂಬ ಮೊಂಡು ಮಾಡ್ತಾರೆ. ಹಾಗೂ ಇವರು ಎಂಪತೈಸ್ ಮಾಡೋದಿಲ್ಲ. ಹೆಣ್ಮಕ್ಳಲ್ಲಿ ಆ ಫೀಮೇಲ್ ಎನರ್ಜಿ ಇದೆ, ಕ್ಷಮಿಸುವಂಥದ್ದು, ಕ್ಷಮಯಾಧರಿತ್ರಿ ಅಂತ ಹೇಳ್ತೀವಿ. ಆ ಹೆಣ್ಣಿನ ಗುಣಗಳೇನಿರುತ್ತೆ, ಆ ಫೆಮಿನೈನ್ ಫ್ಲೋ ಏನಿರುತ್ತೆ, ಅದು ಇವರಲ್ಲಿ ಇರೋದಿಲ್ಲ. ಮರಗೋದಿಲ್ಲ, ಅಳೋದಿಲ್ಲ, ಜಗ್ಗೋದಿಲ್ಲ, ಜಿದ್ದು ಜಾಸ್ತಿ, ಕೋಪ ಜಾಸ್ತಿ, ಈ ಥರ ಇರುತ್ತೆ ಆ್ಯಟಿಟ್ಯೂಡ್. ಹಾಗೂ ನಿಮಗೆ ಇನ್ನೊಂದೇನು ಅನಿಸುತ್ತೆ ಅಂದರೆ, ಇವ್ರು ನನ್ನನ್ನು ಏನಕ್ಕೆ ಅವ್ರ ಲೈಫ್ನಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋಂಥ ಕ್ವೆಶನ್ ಬರುತ್ತೆ. ತುಂಬ ಡಿಮ್ಯಾಂಡಿಂಗ್ ಆಗಿರ್ತಾರೆ, ತುಂಬ ಖರ್ಚು ಮಾಡ್ತಾರೆ. ಇನ್ನೊಂದು ಕೇಸ್ ನನಗೆ ಆ ಒಂದು ಕ್ಲೈಂಟಲ್ಲಿ ಆ ಕೇಸ್ನಲ್ಲಿ ಏನಿತ್ತು, ಆ ಕ್ಲೈಂಟ್ ಏನು ಹೇಳ್ತಿದ್ರು ಅಂದರೆ, ಮ್ಯಾಮ್ ನಾನು ಖರ್ಚು ಮಾಡಿದ್ರೆ ಆಕೆ ಖುಷಿ ಆಗುತ್ತೆ, ಇಲ್ಲಿ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಅಂದರೆ ಅವ್ರು ಅಲ್ಲಿ ತೊಗೊಳ್ಳಲ್ಲ, ಅಲ್ಲಿ ಒಳ್ಳೆ ಕ್ವಾಲಿಟಿ ಇದ್ದರೂ ಅಲ್ಲಿ ತೊಗೊಳ್ಳಲ್ಲ, ಮಾಲಲ್ಲೇ ತೊಗೋಬೇಕು ಅಂತಾರೆ. ನನ್ನ ಕೈಲಿ ಖರ್ಚು ಮಾಡಿಸಿದ್ರೇ ಅವ್ರಿಗೇನೋ ಸಮಾಧಾನ ಆಗುತ್ತೆ, ಎಷ್ಟು ಖರ್ಚು ಮಾಡಿದ್ರೂ ಸಾಲದು ಅಂತ ಹೇಳ್ತಾರೆ. ಹಾಗೆ ವೆರಿ ಮೆಟೀರಿಯಲಿಸ್ಟಿಕ್ ಅಂತ ಹೇಳ್ಬೋದು. ತುಂಬ ಮೆಟೀರಿಯಲಿಸ್ಟಿಕ್ ಆಗಿರ್ತಾರೆ. ಹಾಗೂ ತುಂಬ ಹಣನೂ ನಿಮ್ಮಿಂದ ಸುಲಿತಾ ಇರ್ತಾರೆ ಅಂತಲೂ ಹೇಳ್ಬೋದು ನಾನು. ಮತ್ತು ಇವರ ಬಗ್ಗೆ, ಇವರ ಬಾಡಿ ಬಗ್ಗೆ ತುಂಬ ಒಬ್ಸೆಸ್ಡ್ ಆಗಿರ್ತಾರೆ. ಕನ್ನಡಿಯಲ್ಲಿ ತುಂಬ ನೋಡ್ಕೊಳ್ಳೋದು. ಸೊ ಇವರೇ ತುಂಬ ನೋಡ್ಕೊಳ್ತಾ ಇರ್ತಾರೆ. ಹಾಗೂ ಅವ್ರ ಅವ್ರು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಅಂದಾನ ಹೆಚ್ಚಿಸ್ಕೊಳ್ಳೋದಕ್ಕೆ ತುಂಬ ಬ್ಯೂಟಿ ಟ್ರೀಟ್ಮೆಂಟ್ಸ್ ತೊಗೊಳ್ಳೋದಾಗಿರ್ಬೋದು, ಇಂಥದ್ದನ್ನೆಲ್ಲ ಮಾಡ್ತಾನೇ ಇರ್ತಾರೆ. ಅಂದರೆ ಅವ್ರ ಬಾಡಿಗೆ ಮೇ ಬಿ ಲಕ್ಷಾನುಗಟ್ಟಲೆ ಖರ್ಚು ಮಾಡೋಕ್ಕೂ ರೆಡಿ ಇರ್ತಾರೆ ಯಂಗಾಗಿ ಕಾಣೋದಕ್ಕೆ.
ಸಿ ಒಂದೊಂದು ಫೀಲ್ಡ್ ಮೇ ಬಿ ಅವರೊಂದು ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಹೌದು ಅದು ಅರ್ಥ ಆಗುತ್ತೆ. ಆದರೆ ಅವರು ಸಾಲ ಮಾಡೋಕ್ಕೂ ರೆಡಿ ಇರ್ತಾರೆ. ನಿಮಗೆ ಸಾಲ ಮಾಡು ಅಂತ ಹೇಳ್ತಾರೆ, ನಿಮ್ಮ ಕ್ರೆಡಿಟ್ ಕಾರ್ಡನ್ನ ಯೂಸ್ ಮಾಡ್ತಾರೆ. ಹೀಗೆ ನಿಮಗೆ ಕಷ್ಟ ಆಗ್ತಾಯಿದೆ, ನಿಮಗಿದು ನೋವು ಆಗ್ತಾಯಿದೆ, ನೀವು ಸಾಲಗಾರರಾಗ್ತಿದ್ದೀರಾ ಅನ್ನೋದನ್ನ ಅವ್ರು ಕೇರ್ ಮಾಡೋದಿಲ್ಲ. ಈಗ ಅವ್ರು ಅದನ್ನು ಖರ್ಚು ಮಾಡ್ತಾ ಇದ್ದಾರೆ, ಓಕೆ, ಅವ್ರು ದುಡಿತಾ ಇದ್ದಾರಾ, ಅವ್ರದ್ದು ಅದು ದುಡ್ಡು, ಅಥವಾ ಅದಕ್ಕೆ ಒಂದು ಅಕೌಂಟಬಿಲಿಟಿ ಇಟ್ಕೊಂಡಿದ್ದೀರಾ, ಅದೊಂದು ಲಿಮಿಟೇಷನ್ ಇದೆಯಾ, ಒಂದು ಬ್ಯಾಲೆನ್ಸ್ ಇದೆಯಾ, ಅದು ಮಾಡೋದಿಲ್ಲ. ಅವ್ರ ದುಡ್ಡನ್ನೂ ಖರ್ಚು ಮಾಡ್ಕೊಂಡು ನಿಮ್ಮ ದುಡ್ಡನ್ನೂ ತುಂಬ ಖರ್ಚು ಮಾಡ್ತಾ ಬೇಸಿಕ್ಲಿ ಫೈನಾನ್ಷಿಯಲಿ ಅವರು ತುಂಬಾ ಕೇರ್ಲೆಸ್ ಆಗಿರ್ತಾರೆ ಹಣದ ಬಗ್ಗೆ. ಹಾಗೂ ನನಗೆ ಹಣ ಖರ್ಚು ಮಾಡಲೇಬೇಕು ಅನ್ನುವಂಥ ಒಂದು ಗ್ರ್ಯಾಂಟೆಡ್ ಥಾಟ್ನಲ್ಲೂ ಇರ್ತಾರೆ. ಹಾಗೂ ಇವ್ರ ಕಂಫರ್ಟ್ ಝೋನ್ನ ಯಾವತ್ತೂ ಬಿಡೋಕ್ಕೆ ರೆಡಿ ಇರೋದಿಲ್ಲ. ಓಕೆ, ದೇ ವಿಲ್ ನೆವರ್ ಲೀವ್ ದ ಕಂಫರ್ಟ್ ಝೋನ್. ನಾನೊಂದಷ್ಟು ಟ್ರಯಲ್ಸ್ನ ನಿಮ್ಗೆ ಹೇಳ್ಬಿಡ್ತೀನಿ. ಇವರು ತುಂಬ ಸೆಲ್ಫ್ ಅಬ್ಸರ್ವ್ಡ್ ಆಗಿರ್ತಾರೆ. ಅವರ ಮೇಲೆ ಅವ್ರಿಗೆ ಜ್ಞಾನ, ಮುಳುಗೋಗಿರ್ತಾರೆ, ಡೇ ಡ್ರೀಮಿಂಗ್ ಮಾಡ್ತಾರೆ. ಹಾಗೂ ಅವರು ನೆವರ್ ಅಡ್ಮಿಟ್ ಫಾಲ್ಟ್ಸ್ ಅಂತ, ಅವ್ರ ತಪ್ಪನ್ನು ಅವ್ರು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಮತ್ತು ಯಾರಾದರೂ ಮನೆಗೆ ಬಂದರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದು, ನಿಮ್ಮ ತಂದೆ ತಾಯಿ ಬಂದರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದು. ಸೊ ಯಾರೂ ಒಳ್ಳೆಯವರು ಅಂತ ಅವ್ರ ಬಾಯಿಂದ ಬರೋದೇ ಇಲ್ಲ. ಹಾಗೆ ನಿಮ್ಗೇನು ಅನಿಸುತ್ತೆ ಅಂದರೆ ಇವರೊಬ್ಬರೇ ಇರೋದು ನನ್ನ ಲೈಫಲ್ಲಿ, ಆ ರೀತಿಯಾದ ಒಂದು ಪರಿಸ್ಥಿತಿನ ತಂದಿರ್ತಾರೆ. ಯಾಕೆಂದರೆ ಇವ್ರಿಗೆ ಸೋಷಲಿ ಅಡ್ಜಸ್ಟ್ ಆಗೋದು ಜನರ ಜೊತೆ ತುಂಬ ಕಷ್ಟ ಆಗುತ್ತೆ. ಹಾಗೂ ಸೋಷಿಯಲ್ ಸ್ಟೇಟಸ್ ಅಂದರೆ ಅದನ್ನು ಮೇಂಟೈನ್ ಮಾಡಬೇಕು, ನಾನು ತುಂಬ ರಿಚ್ ಆಗಿರಬೇಕು, ನಾನು ದೊಡ್ಡ ಮನೇಲಿರಬೇಕು, ಹಾಗಿರಬೇಕು, ದೊಡ್ಡ ಕಾರ್ ಇರಬೇಕು, ಈ ಥರ ಸೋಷಿಯಲ್ ಸ್ಟೇಟಸ್ಗೂ ಕೂಡ ಒಬ್ಸೆಷನ್ಗೊಳಗಾಗಿರ್ತಾರೆ. ಮತ್ತು ಅಡಿಕ್ಟೆಡ್ ಟು ಸೋಷಿಯಲ್ ಮೀಡಿಯಾ. ಕೆಲವರು ಸೋಷಿಯಲ್ ಮೀಡಿಯಾಗೆ ಅಡಿಕ್ಟೆಡ್ ಆಗಿರ್ತಾರೆ. ತುಂಬ ಈಗ ನೀವು ನೋಡ್ತಿರ್ಬೋದು, ರೀಲ್ಸ್ ಮಾಡ್ತಾರೆ, ಒಂಥರ ಹುಚ್ಚಾಟಿಕೆ ಅನ್ಬೋದು, ಹುಚ್ಚು ಮೀರಿರುವಂಥ ಹುಚ್ಚು ಅಂತ ಹೇಳ್ತೀನಿ ನಾನು ಇದನ್ನು. ಆ ಥರ ಎಲ್ಲ ವರ್ತಿಸುವುದು, ಎಕ್ಸ್ಪೋಸ್ ಮಾಡೋದು, ಬಾಡಿನ ಎಕ್ಸ್ಪೋಸ್ ಮಾಡೋದು, ಬಿಕಾಸ್ ದೇ ವಾಂಟ್ ದಿ ಅಟೆನ್ಷನ್. ಎಲ್ಲರೂ ನೋಡಬೇಕು, ನಾನು ಹೀಗಿದ್ದೀನಿ ಅನ್ನೋದು ನೋಡಬೇಕು. ಅದು ನೋಡಿ ಅಲ್ಲೇನೋ ಒಂದು ಕಮೆಂಟ್ ಬಂತು, ನೀನು ತುಂಬ ಚೆನ್ನಾಗಿದೆಯಾ, ನೀನು ತುಂಬ ಬ್ಯೂಟಿಫುಲ್ ಆಗಿದೆಯಾ ಅಂತ ಯಾರೋ ಕಮೆಂಟ್ ಮಾಡೋದನ್ನ ಅವ್ರು ಎಂಜಾಯ್ ಮಾಡೋದು. ಹಾಗೂ ಇವರು ಬೇರೆಯವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅವರ ಉಪಯೋಗಕ್ಕೋಸ್ಕರ, ಅವರ ಖುಷಿಗೋಸ್ಕರ. ಅವರು ಏನು ಮಾಡೋಕ್ಕೂ ರೆಡಿ ಇರ್ತಾರೆ, ಯಾವ ಲೆವೆಲ್ಗೆ ಹೋಗೋಕ್ಕೂ ರೆಡಿ ಇರ್ತಾರೆ, ಯಾವ ಪರಿಸ್ಥಿತಿನ ಅವರು ಒಂಥರ ರಿಸ್ಕಿ ಅದು ಅಂತ ಅಂದರೂ ಪರವಾಗಿಲ್ಲ, ಅದನ್ನು ಮಾಡ್ತಾರೆ ಅವರು. ಹಾಗೂ ಫಿಸಿಕಲ್ ಅಪಿಯರೆನ್ಸ್, ನಾನು ಆಗಲೇ ಹೇಳಿದೆ, ದೇ ಗಿವ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಫಿಸಿಕಲ್ ಅಪಿಯರೆನ್ಸ್. ಮತ್ತು ಫಿಸಿಕಲ್ ರಿಲೇಷನ್ಶಿಪ್ನ ಕೂಡ ಒಂದು ವೆಪನ್ನಾಗಿ ಬಳಸ್ಕೊಳ್ತಾರೆ. ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಪಾರ್ಟ್ನರ್, ಅವ್ರು ನಿಮ್ಮ ಪಾರ್ಟ್ನರ್ ಆಗಿದ್ದರೆ, ಈ ವ್ಯಕ್ತಿ ನಾರ್ಸಿಸಿಸ್ಟ್ ಲೇಡಿ ಏನಾದರೂ ನಿಮ್ಮ ಪಾರ್ಟ್ನರ್ ಆಗಿದ್ದರೆ, ಲವ್ ರಿಲೇಷನ್ಶಿಪ್ನಲ್ಲಿದ್ದಾರೆ ಅಥವಾ ನಿಮ್ಮ ವೈಫ್ ಆಗಿದ್ದಾರೆ ಅಂದರೆ, ಫಿಸಿಕಲ್ ರಿಲೇಷನ್ಶಿಪ್ನ ಇಟ್ಕೊಳ್ಳೋದಕ್ಕೂ ಕೂಡ ಕಂಡೀಷನ್ಸ್ ಹಾಕೋದು, ಅವ್ರಿಗೆ ಬೇಕು ಕೆಲಸ ಅಂದಾಗ ನಿಮ್ಮ ಬಳಿ ಬರುವಂಥದ್ದು, ಅವ್ರಿಗೆ ಕೋಪ ಬಂದಿದೆ ಅಂದರೆ ಅದನ್ನೇ ವೆಪನ್. ಸೊ ಫಿಸಿಕಲ್ ರಿಲೇಷನ್ಶಿಪ್, ಒಂದು ದೈಹಿಕ ಸಂಪರ್ಕವನ್ನು ಅವರು ವೆಪನ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಐ ಥಿಂಕ್ ಯು ಅಂಡರ್ಸ್ಟುಡ್ ಮೈ ಪಾಯಿಂಟ್. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ತುಂಬ ಇನ್ಸೆಕ್ಯೂರ್ ಆಗಿರ್ತಾರೆ ಇವರು, ಅದರಿಂದನೇ ಅವ್ರು ತುಂಬ ಬ್ಯೂಟಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಾರೆ. ಸೆನ್ಸಿಟಿವ್ ಆ್ಯಂಡ್ ರಿಯಾಕ್ಟಿವ್ ಎನರ್ಜಿ ಅಂತ ಹೇಳ್ತೀವಿ. ಏನಾದರೂ ಏನೋ ಹೇಳಿದ್ರೆ ಅವ್ರು ನನಗೆ ಹೇಳಿದ್ರು ಅನ್ನೋದು, ಅವ್ರು ನನ್ನ ಮೇಲೆ ಹೇಳಿದ್ರು ಅನ್ನೋದು, ನನಗೆ ಗೊತ್ತು ನೀವು ನನಗೆ ಟಾಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳೋದು, ಯಾರೋ ಏನೋ ಹೇಳಿದ್ರೆ ಅದು ನನಗೇ ಹೇಳ್ತಾ ಇದ್ದೀರಾ ಅಂತ ಎಲ್ಲವನ್ನು ತುಂಬ ಪರ್ಸನಲೈಸೇಷನ್ ಮಾಡ್ಕೊಳ್ತಾರೆ ಇವರು. ಹಾಗೂ ವಿಕ್ಟಿಮ್ ಕಾರ್ಡನ್ನ ತುಂಬ ಪ್ಲೇ ಮಾಡ್ತಾರೆ. ವಿಕ್ಟಿಮ್ ಕಾರ್ಡ್ ಅಂದರೆ ನನ್ನನ್ನು ಯಾರೂ ಇಷ್ಟಪಡಲ್ಲ, ನನ್ನನ್ನು ಎಲ್ಲರೂ ದ್ವೇಷಿಸ್ತಾರೆ, ಆ ಥರ ಅಯ್ಯೋ ಪಾಪ ಅನ್ನಬೇಕು, ಹಾಗೆ ವರ್ತಿಸೋದು. ಮತ್ತು ತುಂಬ ಪ್ಯಾಸಿವ್ ಅಗ್ರೆಸಿವ್ ಆಗಿರ್ತಾರೆ. ಪ್ಯಾಸಿವ್ ಅಂದರೆ ಒಂದೊಂದು ಸಲ ಮಾತೇ ಆಡೋದಿಲ್ಲ, ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲ ಅಗ್ರೆಷನ್ ತೋರಿಸೋದು, ಕೋಪ ತೋರಿಸೋದು, ಅತಿಯಾಗಿ ಕೋಪ ತೋರಿಸೋದು, ಕೂಗಾಡೋದು, ಕಿರ್ಚಾಡೋದು. ಅವ್ರ ಕೆಲಸ ಆಗಲಿಲ್ಲ ಅಂದರೆ ಅದನ್ನು ಕೋಪವಾಗಿ ವಸ್ತುಗಳನ್ನ ಬಿಸಾಕುವಂಥದ್ದು, ಹೀಗೆಲ್ಲ ಅತಿರೇಕಕ್ಕೆ ಹೋಗ್ತಾರೆ. ಮತ್ತು ಬಿಹೇವಿಯರ್ ತುಂಬ ಮೀನಾಗಿರುತ್ತೆ, ಅಂದರೆ ಜನಕ್ಕೆ ಹರ್ಟ್ ಆಗಿಬಿಡುತ್ತೆ, ಅಷ್ಟು ಕೀಳಾಗಿ ಕೆಟ್ಟದಾಗೂ ಕೂಡ ವರ್ತಿಸ್ಬಿಡ್ತಾರೆ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಆ ಪರಿಸ್ಥಿತಿ ಇಲ್ಲ ಅಂದರೆ. ಮತ್ತು ಲಾಸ್ಟ್ ಏನಾಗುತ್ತೆ ಅಂದರೆ ಇವ್ರಿಗೆ ಇನ್ಸ್ಟೆಬಿಲಿಟಿ ವರ್ಕ್ನಲ್ಲಿರುತ್ತೆ, ಅವರ ಪರ್ಸ್ನಲ್ ರಿಲೇಷನ್ಶಿಪ್ನಲ್ಲೂ ಇರುತ್ತೆ. ಫ್ರೆಂಡ್ಸ್ ಯಾರೂ ಇಷ್ಟಪಡಲ್ಲ ಅವ್ರನ್ನ, ಫ್ರೆಂಡ್ಸ್ ದೂರ ಆಗ್ತಿರ್ತಾರೆ ಅವರಿಂದ. ಕೆಲಸ ಬಿಟ್ಟು ಅಂದರೆ ಕೆಲಸನ ಬಿಡ್ತಾನೇ ಇರ್ತಾರೆ, ಬೇರೆ ಕಡೆ ಹೊಸ ಜಾಗ ತುಂಬ ಜಾಬ್ ಚೇಂಜ್ ಮಾಡ್ತಾನೇ ಇರ್ತಾರೆ ಇಂಥವರು. ಯಾಕಂದರೆ ಎಲ್ಲೂ ಇವ್ರಿಗೆ ಅಡ್ಜಸ್ಟ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಜನರಿಗೆ ಇವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ, ಅದರಿಂದ ಇವ್ರಿಗೆ ಕೆಲಸ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ಇವ್ರ ಲೈಫ್ ತುಂಬ ಇನ್ಸ್ಟೇಬಲ್ ಆಗಿರುತ್ತೆ, ಬ್ಯಾಲೆನ್ಸ್ ಆಗಿರೋದಿಲ್ಲ. ಸೊ ಇಷ್ಟು ಗುಣಗಳು, ನಾನು ಹೇಳಿರೋ ಎಲ್ಲ ಗುಣಗಳು ಆ ವ್ಯಕ್ತಿಯಲ್ಲಿದೆ ಅಂದರೆ ದೆನ್
ಯು ಆರ್ ಇನ್ ಟ್ರಬಲ್. ಬಿಕಾಸ್ ಇವ್ರು ನಿಮ್ಗೆ ನೆಮ್ಮದಿ ಕೊಡೋದೇ ಇಲ್ಲ. ಇದಕ್ಕೆ ನೀವೇನು ಪರಿಹಾರ ಅಂತ ಕೇಳ್ಬೋದು. ಒಂದು, ಅವ್ರಿಗೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ನೀವು ಕೊಡುವ ಅವಶ್ಯಕತೆ ಇಲ್ಲ. ತುಂಬ ಡಿಮಾಂಡಿಂಗ್ ಆಗಿರ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ, ನೀನು ಇದು ನನಗೆ ಮಾಡಲೇಬೇಕು, ನೀನು ಇದನ್ನು ನನಗೆ ಕೊಡಿಸ್ಲೇಬೇಕು, ನೀನು ಈ ಗಿಫ್ಟ್ ಕೊಡಲೇಬೇಕು, ಎಕ್ಸ್ಪೆನ್ಸಿವ್ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೆಲ್ಲ ಅವ್ರು ಎಕ್ಸ್ಪೆಕ್ಟೇಷನ್ ಮಾಡ್ತಿರುವಾಗ ನೀವು ಕೊಡುವ ಅವಶ್ಯಕತೆ ಇಲ್ಲ. ಅದು ಪ್ರೀತಿಯಿಂದ ಬರಬೇಕು, ಪ್ರೀತಿಯಿಂದನೇ ಇರಬೇಕು. ಅದಿಲ್ಲ ಅಂದಾಗ ಇಟ್ ಈಸ್ ನಾಟ್ ನೆಸೆಸರಿ. ಸೊ ನೀವು ಅವ್ರ ಜೊತೆ ಒಂದು ರಿಲೇಷನ್ಶಿಪ್ನಲ್ಲಿದ್ದೀರಾ ಅಂದರೆ ಯೋಚನೆ ಮಾಡಿ, ಇದು ಬೇಕಾ ಬೇಡವಾ ಅಂತ. ಮದುವೆ ಆಗಿದೆ ಅಂದರೆ ಅದು ಕೂಡ ನೀವು ಅರ್ಥ ಮಾಡ್ಕೊಂಡು ಡಿಸಿಷನ್ಸ್ನ ತೊಗೋಬೇಕಾಗತ್ತೆ. ಬಿಕಾಸ್ ಇವ್ರ ಜೊತೆ ಒಂದು ಒಳ್ಳೆಯ ಸಂಸಾರ ಮಾಡೋದು ಕಷ್ಟನೇ. ಒಂದು ಡೆವಿಲ್ ಜೊತೆ ಇರುವಂಥ ಒಂದು ಅನುಭವ ಸಿಗುತ್ತೆ ನಿಮಗೆ. ದಿನಾನೂ